ಫ್ರೆಂಡ್ಸ್, ಇವತ್ತು ವ್ಯಂಜನ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ವ್ಯಂಜನ ಸಂಧಿಗಳು ಯಾವುದ್ರಲ್ಲಿ ಬರುತ್ತೆ? ನಿಮ್ಗೀಗಾಗಲೇ ನಾನು ಸಂಧಿಗಳ ಬಗ್ಗೆ ಹೇಳಿದ್ದೀನಿ, ಹೌದಾ? ಒಂದು ಕನ್ನಡ ಸಂಧಿಗಳ ಬಗ್ಗೆ ಹೇಳಾಯಿತು. ನೀವು ನೋಡಿಲ್ಲ ಅಂದರೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಲೈಕ್ ಮಾಡಿ, ಶೇರ್ ಮಾಡಿ. ಸಂಧಿಗಳ ಬಗ್ಗೆ ನೀವು ಇನ್ನೂ ನೋಡಿಲ್ಲ ಅಥವಾ ತಿಳ್ಕೊಂಡಿಲ್ಲ ಅಂದರೆ ಕನ್ನಡ ಸಂಧಿಗಳನ್ನು ನೀವು ಮೊದಲು ತಿಳ್ಕೊಬೇಕು. ಸೊ ನಾನು ಐ ಕಾರ್ಡ್ ಹಾಕಿರ್ತೀನಿ. ಸೊ ಅದರಲ್ಲಿ ನೋಡಿ, ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡಬಹುದು. ಹಾಗೆ ಫ್ರೆಂಡ್ಸ್, ಇಲ್ಲಿ ಸಂಸ್ಕೃತ ಸಂಧಿ ಮತ್ತು ಕನ್ನಡ ಸಂಧಿ, ಓಕೆನಾ? ಕನ್ನಡ ಸಂಧಿ ಇವಾಗಲೇ ತಿಳಿಸಿದ್ದೀನಿ. ಸಂಸ್ಕೃತ ಸಂಧಿಯಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೀನಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಸ್ವರ ಸಂಧಿಯಲ್ಲಿ ನಿಮ್ಗೆ ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಹಾಗೂ ಎಣ್ ಸಂಧಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಹೌದಲ್ಲ ಫ್ರೆಂಡ್ಸ್? ಎಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ಹಾಗಿದ್ರೆ ಇವತ್ತು ವ್ಯಂಜನ ಸಂಧಿಗಳು. ಸೊ ವ್ಯಂಜನ ಸಂಧಿ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ ಮತ್ತು ಅವುಗಳ ಒಂದು ಅರ್ಥ ಏನು, ಅವುಗಳ ಪಾತ್ರ ಏನು ಅನ್ನೋದನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಸಂಸ್ಕೃತ ಸಂಧಿಯಲ್ಲಿ ವ್ಯಂಜನ ಸಂಧಿಗಳು ಅಂತಂದರೆ ನೋಡಿ, ಸಂಸ್ಕೃತ ಶಬ್ದಗಳ ವ್ಯಂಜನಕ್ಕೆ ಸ್ವರ ಇಲ್ಲವೇ ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ಸಂಸ್ಕೃತ ವ್ಯಂಜನ ಸಂಧಿಗಳಾಗುತ್ತವೆ. ಸೊ ವ್ಯಂಜನ ಸಂಧಿ ಅಂತಂದ್ರೇನು? ನಾವು ಸಂಧಿ ಮಾಡುವಾಗ ವ್ಯಂಜನಕ್ಕೆ ಸ್ವರಗಳಾಗಲಿ ಅಥವಾ ವ್ಯಂಜನಕ್ಕೆ ವ್ಯಂಜನಗಳೇ ಬಂದು ಸೇರಿದಾಗ ನೋಡಿ, ಸ್ವರ ಸಂಧಿಯಲ್ಲಿ ಸ್ವರಗಳೇ ಬರಬೇಕು, ಹೌದಾ? ಆದರೆ ಇಲ್ಲಿ ಈ ವ್ಯಂಜನಾಕ್ಷರಗಳಿಗೆ ವ್ಯಂಜನಗಳು ಯಾವುವು ಗೊತ್ತಿದೆ ಅಲ್ಲ? ಸೊ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಫಸ್ಟು ನೀವು ಯಾವುದೇ ಒಂದು ಗ್ರಾಮರ್ ಕಲಿಬೇಕಾದ್ರೆ, ಕನ್ನಡ ವ್ಯಾಕರಣ ಕಲಿಬೇಕಾದ್ರೆ ಮೊದಲು ನಿಮಗೆ ಬೇಸಿಕ್ ಗೊತ್ತಿರಬೇಕು. ಅಂದರೆ ವರ್ಣಮಾಲೆಗಳು, ಗುಣಿತಾಕ್ಷರ, ಒತ್ತಕ್ಷರ ಇವುಗಳು ಗೊತ್ತಿಲ್ಲ ಅಂದರೆ ನೀವು ಮುಂದೆ ಏನು ಕಲಿಯೋಕ್ಕೆ ಹೋದರೂ ಸೊ ಅದು ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಮೊದಲು ಸ್ವರಗಳು ಯಾವುವು, ವ್ಯಂಜನಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳಿ. ಸೊ ನಿಮ್ಗೀಗಾಗಲೇ ನಾನು ಬೇಸಿಕ್ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇವಾಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ವ್ಯಂಜನ ಸಂಧಿ, ಸಂಸ್ಕೃತ ಶಬ್ದಗಳು. ಸೊ ಸಂಧಿ ಆಗುವಾಗ ವ್ಯಂಜನಕ್ಕೆ ಸ್ವರ ಇಲ್ಲವೇ ವ್ಯಂಜನಾಕ್ಷರಗಳು, ಸ್ವರಗಳಾದರೂ ಬರ್ಬೋದು, ಇಲ್ಲವೇ ವ್ಯಂಜನಾಕ್ಷರಗಳು ಬಂದು ಸೇರಿದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ವ್ಯಂಜನ ಸಂಧಿಗಳಾಗುತ್ತೆ. ಸೊ ಹಾಗಿದ್ರೆ ವ್ಯಂಜನ ಸಂಧಿಗಳಲ್ಲಿ ಮೂರಿದ್ದಾವೆ ಅಂತ ನಾನು ಹೇಳಿದ್ದೀನಿ. ಒಂದು ಜಸ್ತ್ವ ಸಂಧಿ, ಇನ್ನೊಂದು ಶ್ಚುತ್ವ ಸಂಧಿ, ನಂತರ ಅನುನಾಸಿಕ ಸಂಧಿ. ಸೊ ಮೊದಲನೇದಾಗಿ ನಾವು ಜಸ್ತ್ವ ಸಂಧಿ ಬಗ್ಗೆ ನೋಡೋಣ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಕ, ಚ, ಟ, ಥ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳು ಗ, ಜ, ಡ, ದ, ಬ ಗಳು ಆದೇಶವಾಗಿ ಬರುವುದಕ್ಕೆ ಜಸ್ತ್ವ ಸಂಧಿ ಎನ್ನುವರು. ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬ ಸುಲಭವಾಗಿದೆ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ ನಿಮಗೀಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಪೂರ್ವ ಪದದ ಕೊನೆಯಲ್ಲಿ ಬರ್ತಕ್ಕಂತಹ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಗದ, ಅದೇ ವರ್ಗ ಅಂದರೆ ಕ ವರ್ಗ, ಚ ವರ್ಗ, ಈ ಥರ ವರ್ಗಗಳಂದ್ರೆ ಕ, ಚ, ಟ, ತ, ಪ ಅಂದ್ರೇನು ಕ ವರ್ಗ, ಚ ವರ್ಗ. ಕ ವರ್ಗ ಅಂದ್ರೇನು ಕ, ಕ, ಗ, ಗ, ಜ್ಞ. ಚ ವರ್ಗ ಅಂದ್ರೇನು ಚ, ಚ, ಜ, ಜ, ಜ್ಞ. ಟ ವರ್ಗ ಅಂದರೆ ಟ, ಟ, ಡ, ಡ, ಣ. ತ ವರ್ಗ ಅಂದರೆ ತ, ತ, ದ, ಧ, ನ. ಪ ವರ್ಗ ಅಂದರೆ ಪ, ಪ, ಬ, ಬ, ಮ. ಓಕೆನಾ? ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರ ಗ, ಜ, ಡ, ದ, ಬ ಗಳು ಆದೇಶವಾಗಿ ಬರುವುದಕ್ಕೆ ಜಸ್ತ್ವ ಸಂಧಿ ಎನ್ನುವರು. ನೋಡಿ, ಕ, ಕ, ಗ, ಹೌದಾ? ಕ ಆದಮೇಲೆ ಮೂರನೇ ಅಕ್ಷರ ಕ, ಕ, ಗ ಮೂರನೇ ಅಕ್ಷರ, ಹೌದಾ? ಅದೇ ಥರ ಚ, ಚ, ಜ, ಜ ಮೂರನೇ ಅಕ್ಷರ, ಟ, ಟ, ಡ, ಢ ಮೂರನೇ ಅಕ್ಷರ, ತ, ತ, ಧ, ದ ಮೂರನೇ ಅಕ್ಷರ, ಪ, ಪ, ಭ, ಭ ಮೂರನೇ ಅಕ್ಷರ. ಅಂದರೆ ಅದೇ ವರ್ಗದ ಮೂರನೇ ಅಕ್ಷರಗಳು ಆದೇಶವಾಗಿ ಬರೋದು. ಓಕೆನಾ? ಅರ್ಥ ಆಯ್ತಲ್ಲ? ಜತ್ವ ಸಂಧಿ ಅಂದ್ರೇನು? ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬಗಳು ಆದೇಶವಾಗಿ ಬರೋದು. ನೀವು ಉದಾಹರಣೆ ನೋಡಿದಾಗ ದಿಕ್ ಪ್ಲಸ್ ಅಂತ, ದಿಗಂತ. ನೋಡಿ, ಖಗೆ ಘ ಆದೇಶ ಬಂತು, ಹೌದಾ? ಅಚ್ ಪ್ಲಸ್ ಅಂತ, ಅಜಂತ. ಚಗೆ
ಝ ಆದೇಶ ಬಂತು. ಮೂರನೇ ಅಕ್ಷರ ಆದೇಶವಾಗಿ ಬಂತು. ನೆಕ್ಸ್ಟ್ ನೋಡಿ, ಸತ್ ಪ್ಲಸ್ ಆನಂದ ಸದಾನಂದ, ತಗೆ ಧ ಆದೇಶವಾಗಿ ಬಂತು. ಷಟ್ ಪ್ಲಸ್ ಆನನ ಷಡಾನನ, ಟಗೆ ಢ ಆದೇಶವಾಗಿ ಬಂತು. ವಾಕ್ ಪ್ಲಸ್ ಈಶ ವಾಗೀಶ, ಕಗೆ ಧ ಆದೇಶವಾಗಿ ಬರುತ್ತೆ. ಸೊ ನೆಕ್ಸ್ಟು ಉದಾಹರಣೆ ನೋಡಿದಾಗ, ಸತ್ ಪ್ಲಸ್ ಭಾವನೆ ಸದ್ಭಾವನೆ, ಜಗತ್ ಪ್ಲಸ್ ಅಂಬ ಜಗದಂಬ, ಋತ್ ಪ್ಲಸ್ ರೋಗ ಹೃದ್ರೋಗ, ಸತ್ ಪ್ಲಸ್ ಉಪದೇಶ ಸದುಪದೇಶ, ಋಕ್ ಪ್ಲಸ್ ವೇದ ಋಗ್ವೇದ. ನೋಡಿ, ಇವನ್ನ ನೀವು ಬಿಡಿಸಿ ಯಾವ ಅಕ್ಷರ ಮೂರನೇ ಅಕ್ಷರ ಇಲ್ಲಿ ಆದೇಶವಾಗಿ ಬಂದಿದೆ ಅಂತ ನೀವು ಕಂಡುಹಿಡಿಯಿರಿ. ಓಕೆನಾ? ಅರ್ಥ ಆಯ್ತಲ್ಲ? ಇದು ಜಸ್ತ್ವ ಸಂಧಿ. ಓಕೆನಾ? ನೆಕ್ಸ್ಟು ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಕ ಚ ಟ ತ ಪ ವ್ಯಂಜನಗಳಿಗೆ ಕ ಕ ಚ ಚ ಟ ಟ ತ ತ ಪ ಪ ಞ ಞ ನ ನ ಮ ಸ ಶಗಳು ಪರವಾದರೆ ಮೂರನೆಯ ವ್ಯಂಜನಗಳು ಆದೇಶವಾಗಿ ಬರುವುದಿಲ್ಲ. ನೋಡಿ, ಇದನ್ನು ಗಮನ ಇಟ್ಕೊಳ್ಳಿ. ಸೊ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಜಸ್ತ್ವ ಸಂಧಿ ಆಗೋದಿಲ್ಲ. ಉದಾಹರಣೆಗೆ ನೀವು ನೋಡಿ, ಟಿಕ್ ಪ್ಲಸ್ ಸೂಚಿ ಅಂತಿದೆ. ಇದು ನೋಡಿದ ತಕ್ಷಣ ಎಲ್ಲೋ ಜಸ್ತ್ವ ಸಂಧಿ ಏನೋ ಅನಿಸ್ಬಿಡುತ್ತೆ, ಬಟ್ ಅಲ್ಲ. ಯಾವ ಅಕ್ಷರ ಆದೇಶವಾಗಿ ಬಂದಿದೆ, ಏನು ಅಲ್ಲಿ ಬಿಡಿಸಿ ಬರೆದಾಗ ಎಲ್ಲೂ ಅಲ್ಲಿ ಆದೇಶವಾಗಿ ಬಂದಿದೆ ಅನ್ನೋದನ್ನು ನೀವು ಗಮನ ಇಟ್ಕೋಬೇಕು. ಯಾಕೆಂದರೆ ಅಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳೇ ಆದೇಶವಾಗಿ ಬರುತ್ತೆ. ಅದು ಬಿಟ್ಟು ಬೇರೆ ಯಾವ ಅಕ್ಷರಗಳು ಆದೇಶವಾಗಿ ಬಂದರೂ ಅದು ಜಸ್ತ್ವ ಸಂಧಿ ಅಲ್ಲ. ಓಕೆನಾ? ಸೊ ಮುಂದೆ ನೋಡಿ, ಶುತ್ವ ಸಂಧಿ. ಓಕೆನಾ? ಶುತ್ವ ಸಂಧಿದು ಎರಡನೆಯ ಸಂಧಿ ವ್ಯಂಜನ ಸಂಧಿಗಳಲ್ಲಿ. ಹಾಗಂದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಸಕಾರ, ತ ವರ್ಗಾಕ್ಷರಗಳಿಗೆ ಶಕಾರ, ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು, ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅಂತ ಹೇಳ್ತಾರೆ. ತುಂಬ ಮಕ್ಕಳು ಇದರಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾರೆ, ನಾನು ನೋಡ್ತಾ ಇರ್ತೀನಿ. ಶುತ್ವ ಸಂಧಿ ಅಂದರೆ ತುಂಬ ಸುಲಭವಾಗಿದೆ. ನೀವು ಪೂರ್ವ ಪದ, ನೀವು ಯಾವಾಗಲೂ ಪೂರ್ವ ಪದ, ಉತ್ತರ ಪದ ಮತ್ತು ಸಂಧಿ ಪದ ಗಮನ ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವ ಸ ಅಕ್ಷರ, ಸಕಾರಕ್ಕೆ ನೋಡಿ, ಸಕಾರಕ್ಕೆ ಥ ವರ್ಗಾಕ್ಷರ, ಸ ಅಕ್ಷರ ಅಥವಾ ತ ಅಕ್ಷರಗಳಿಗೆ ಉತ್ತರ ಪದದ ಮೊದಲಲ್ಲಿ ಶ ಅಕ್ಷರ ಅಥವಾ ಚ ವರ್ಗಾಕ್ಷರಗಳು ಪರವಾಗ್ತವೆ. ಅಂದರೆ ಸ ಅಕ್ಷರಗಳಿಗೆ ಶ ಅಕ್ಷರವು, ಥ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರವು ಆದೇಶವಾಗಿ ಬರುತ್ತೆ. ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸಕಾರ ಮತ್ತು ಥ ವರ್ಗ ಬಂದಾಗ ಶ ಅಕ್ಷರ ಮತ್ತು ಚ ವರ್ಗ ಬರುತ್ತೆ. ಸಕಾರಕ್ಕೆ ಶಕಾರ ಬರುತ್ತೆ, ತ ವರ್ಗಕ್ಕೆ ಚ ವರ್ಗ ಬರುತ್ತೆ. ಸೊ ಇದನ್ನು ನೀವು ಈ ಸೂತ್ರ ಏನಿದೆಯಲ್ಲ, ಈ ಸೂತ್ರನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಕಾರ ಮತ್ತು ತ ವರ್ಗಕ್ಕೆ ಶಕಾರ ಮತ್ತು ಚ ವರ್ಗ ಬರುತ್ತೆ, ಸಕಾರಕ್ಕೆ ಶಕಾರ ಬರುತ್ತೆ, ತ ವರ್ಗಕ್ಕೆ ಚ ವರ್ಗ ಬರುತ್ತೆ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ಶುತ್ವ ಸಂಧಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ನೋಡಿ, ಉದಾಹರಣೆ ನೀವು ನೋಡಿದಾಗ ಪಯಸ್ ಪ್ಲಸ್ ಶಯನ, ಪಯಶಯನ. ನೋಡಿ, ಇಲ್ಲಿ ಸಕಾರಕ್ಕೆ ಶಕಾರ ಬಂತು. ಇಲ್ಲಿ ಸಕಾರಕ್ಕೆ ಯಾವ್ದು ಬರುತ್ತೆ ಅಂತ ಹೇಳಿದೆ, ಶಕಾರ ಬರುತ್ತೆ ಅಂತ ಹೇಳಿದೆ. ಸೊ ಪಯಸ್ ಅಂದಾಗ ಸಕಾರ, ಇಲ್ಲಿ ಪಯಶಯನ ಶಕಾರ ಬಂತು. ಅದೇ ಥರ ನೋಡಿ ಫ್ರೆಂಡ್ಸ್, ಇಲ್ಲಿ ಶರತ್ ಪ್ಲಸ್ ಚಂದ್ರ, ಶರತ್ ಚಂದ್ರ. ಇಲ್ಲಿ ಥಕಾರ ಬಂತು, ಶರತ್. ಚಕಾರ ಬಂತು, ಚಕಾರಕ್ಕೆ ಯಾವುದು ಬಂತು, ಇಲ್ಲಿ ನೋಡಿ ಚ ವರ್ಗಕ್ಕೆ ಯಾವ ಅಕ್ಷರ ಬರುತ್ತೆ ಅಂತ ಹೇಳಿದ್ವಿ. ಸೊ ಚಕಾರ ಬಂತು ನೋಡಿ, ಹೌದಾ? ತಕಾರಕ್ಕೆ ಚಕಾರ ಬಂತು. ಸೊ ತುಂಬ ಸುಲಭ ಇದೆ, ಗಮನ ಇಟ್ಟು ನೀವು ಓದ್ಕೋಬೇಕು, ಗಮನ ಇಟ್ಟು ಪದಗಳನ್ನು ಬಿಡಿಸಿ ಬರಿಬೇಕು. ಆಗ ಮಾತ್ರ ನಿಮಗೆ ಸಂಧಿ ಎಲ್ಲಿ ನಡೆದಿದೆ, ಯಾವ ಪದ ಇಲ್ಲಿ ಸಂಧಿ ಕಾರ್ಯ ಆಗಿದೆ ಅನ್ನೋದು ನಿಮಗೆ ಗಮನಕ್ಕೆ ಬರುತ್ತೆ. ಇನ್ನು ಕೆಲವು ಉದಾಹರಣೆಗಳನ್ನು ನೋಡಿ, ಜಗತ್ ಪ್ಲಸ್ ಜ್ಯೋತಿ, ಜಗತ್ ಜ್ಯೋತಿ. ನೋಡಿ, ಥಕಾರಕ್ಕೆ ಚಕಾರ ಬಂತು. ನೀವು ಸೂತ್ರ ನೆನ್ಪಿಟ್ಕೋಬೇಕು. ಇಲ್ಲಿ ಯಾವ ಸೂತ್ರ ನೆನ್ಪಿಟ್ಕೊಂಡಾಗ ಮಾತ್ರ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತೆ. ಸಕಾರಕ್ಕೆ ಏನು ಬಂತು ನೋಡಿ, ತಕಾರಕ್ಕೆ ಚಕಾರ ಬಂತು. ಅದೇ ಥರ ಸತ್ ಪ್ಲಸ್ ಜನ, ಸಜ್ಜನ. ಓಕೆ, ತಕಾರಕ್ಕೆ ಜಕಾರ ಬಂತು. ಹಾಗೇನೆ ಮನಸ್ ಪ್ಲಸ್ ಚಂಚಲ. ನೋಡಿ, ಮನಸ್ ಚಂಚಲ, ಸಕಾರಕ್ಕೆ ಶಕಾರ ಬಂತು.
ಅದೇ ಥರ ಮನಸ್ ಪ್ಲಸ್ ಶಾಂತಿ ಸೇಮ್ ಮನಃಶಾಂತಿ, ಸಕಾರಕ್ಕೆ ಶಕಾರ ಬಂತು. ಬೃಹತ್ ಪ್ಲಸ್ ಛತ್ರ, ಬೃಹತ್ ಛತ್ರ. ನೋಡಿ, ಹೀಗೆ ನೀವು ಅನೇಕ ಉದಾಹರಣೆಗಳನ್ನು ಬಿಡಿಸಿ ಬರೆದಾಗ ಅಲ್ಲಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರಗಳು ಆದೇಶವಾಗಿ ಬಂದಿದ್ದಾವೆ ಅದು ನೀವು ತುಂಬ ಗಮನದಲ್ಲಿಟ್ಕೊಂಡು ಬರಿಬೇಕು ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿ ಸಕಾರಕ್ಕೆ ತ ವರ್ಗ, ಶಕಾರಕ್ಕೆ ಛ ವರ್ಗ, ಸಕಾರಕ್ಕೆ ಶಕಾರ, ತ ವರ್ಗಕ್ಕೆ ಛ ವರ್ಗ ಬಂದಾಗ ಅದು ಶುತ್ವ ಸಂಧಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ ಅನುನಾಸಿಕ ಸಂಧಿ. ಇದು ಮೂರನೇ ಸಂಧಿ. ಓಕೆನಾ? ಈ ಮೂರನೇ ಸಂಧಿ ತುಂಬ ಸುಲಭ ಆಗಿದೆ. ನೀವು ಏನು ಇದರಲ್ಲಿ ಸಂದೇಹನೇ ಇಲ್ಲ. ಯಾಕೆಂದರೆ ಕನ್ಫ್ಯೂಸ್ ಆಗೋ ಚಾನ್ಸೇ ಇಲ್ಲ. ಯಾಕಂದರೆ ಅನುನಾಸಿಕ ಅಕ್ಷರಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ. ಓಕೆನಾ? ನೀವೆಲ್ಲ ವರ್ಣಮಾಲೆಲ್ಲ ಕಲಿಯುವಾಗ ಅನುನಾಸಿಕ ಅಕ್ಷರಗಳನ್ನು ಚೆನ್ನಾಗಿ ಕಲ್ತ್ಬಿಟ್ಟಿರ್ತೀರ. ಸೊ ಇಲ್ಲಿ ಅನುನಾಸಿಕ ಸಂಧಿ ಅಂದರೆ ಏನು? ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ, ಅಂದರೆ ಕ ಚ ಟ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ಞ ಞ ನ ನ ಮಗಳು ಆದೇಶವಾಗಿ ಬರುತ್ತವೆ. ಹಾಗಿದ್ರೆ ಅನುನಾಸಿಕ ಅಕ್ಷರಗಳು ಯಾವ್ಯಾವು? ಇವೆ ತಾನೇ? ಞ ಞ ನ ನ ಮ. ಇವು 5 ಅನುನಾಸಿಕ ಅಕ್ಷರಗಳು. ಈ ಅನುನಾಸಿಕ ಅಕ್ಷರಗಳು ನೋಡಿ, ಕ ಚ ಟ ತ ಪ ವ್ಯಂಜನಗಳಿಗೆ ಅದೇ ಥರ ಕ್ರಮವಾಗಿ ಕ ಬಂದರೆ ಞ ಬರುತ್ತೆ, ಚ ಬಂದರೆ ಞ ಬರುತ್ತೆ, ಟ ಬಂದರೆ ನ ಬರುತ್ತೆ, ಥ ಬಂದರೆ ನ ಬರುತ್ತೆ, ಪ ಬಂದರೆ ಮ ಬರುತ್ತೆ. ಕ್ರಮವಾಗಿ ಕಕ್ಕೆ ಞ, ಚಕ್ಕೆ ಞ, ಟಕ್ಕೆ ನ, ತಕ್ಕೆ ನ, ಪಕ್ಕೆ ಮಗಳು ಆದೇಶವಾಗೇ ಬರುತ್ತೆ. ಅದು ಅನುನಾಸಿಕ ಸಂಧಿ. ಈಗ ನಾವು ಅನುನಾಸಿಕ ಸಂಧಿಗೆ ಉದಾಹರಣೆಗಳನ್ನು ನೋಡಿದಾಗ ನೋಡಿ, ಇಲ್ಲಿ ಸತ್ ಪ್ಲಸ್ ಮಾನ, ಸನ್ಮಾನ. ಓಕೆ, ತಕಾರಕ್ಕೆ ಏನು ಬಂತು? ಎಸ್. ಯಾವುದು? ತಕಾರಕ್ಕೆ ನಕಾರ ಬಂತು. ಹಾಗೆಯೇ ಷಟ್ ಪ್ಲಸ್ ಮುಖ, ಷಣ್ಮುಖ. ಸತ್ ಪ್ಲಸ್ ಮಾನ, ಸನ್ಮಾನ. ವಾಕ್ ಪ್ಲಸ್ ಮಯ, ವಾಗ್ಮಯ. ಚಿತ್ ಪ್ಲಸ್ ಮಯ, ಚಿನ್ಮಯ. ಸೊ ಸತ್ ಪ್ಲಸ್ ಮಾರ್ಗ, ಸನ್ಮಾರ್ಗ. ಜಗತ್ ಪ್ಲಸ್ ಮಾಯೆ, ಜಗನ್ಮಾಯೆ. ಇವು ಅನುನಾಸಿಕ ಸಂಧಿಯ ಉದಾಹರಣೆಗಳು. ಇನ್ನು ಅನೇಕ ಉದಾಹರಣೆಗಳು ಸಿಗುತ್ತೆ. ಸೊ ನೀವು ಓದ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತು ನೀವು ಏನನ್ನು ತಿಳ್ಕೊಂಡ್ರಿ? ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂತಹ ವ್ಯಂಜನ ಸಂಧಿಗಳು, ಜತ್ವ ಸಂಧಿ, ಶ್ಚುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿಗಳು. ಓಕೆ, ಏನಾದರೂ ನಿಮಗೆ ಸಂದೇಹ ಇದ್ದರೆ ಖಂಡಿತ ಕೇಳಿ, ನಾನು ಕಾಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡ್ತೀನಂತೆ. ಹಾಗೆಯೇ ನೀವು ಈ ಸಂಧಿಗಳನ್ನು, ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿಗಳನ್ನು ಸರಿಯಾಗಿ ತಿಳ್ಕೊಂಡಾಗ ಕನ್ನಡ ನೀವು ಪರೀಕ್ಷೆಯಲ್ಲಿ ವ್ಯಾಕರಣ ಭಾಗದಲ್ಲಿ ಏನೇ ಕೇಳಿದ್ರು, ಸಂಧಿಗಳ ಬಗ್ಗೆ ಏನೇ ಕೇಳಿದ್ರು ನೀವು ಚೆನ್ನಾಗಿ ಉತ್ತರಿಸ್ಬೋದು. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.